ಹೌದೌದು, ದುಡ್ಕೋದ್ ಬೇಡ, ನಿಧಾನಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿ ಎಲ್ಲ ಕೇಳಿ ಆಮ್ಯಾಕೆ ಮುಂದುವರಿಮ್ಮ. ನೀವು ಹೇಗೆ ಹೇಳ್ತಿರೋ ಹಾಗೆ, ನೀವು ಯಾವಾಗ ಹೇಳ್ತಿರೋ ಅವಾಗ ನಾನು ರೆಡಿ. ಹಂಗಾರೆ ಶಾಸ್ತ್ರಕ್ಕೆ ನಾಳೆನೇ ಹೆಣ್ಣೋಡೋ ಶಾಸ್ತ್ರ ಮಾಡ್ಬೋದಲ್ವೇ? ನನಗೇನು ಅಭ್ಯಂತರ ಇಲ್ಲ. ನಾಳೆನೇ ಹೆಂಡತಿ ಮಗನ್ ಕರ್ಕೊಂಬಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ತೀವಿ. ಇದೇನಪ್ಪ ಇದು? ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲಿ ನಡೀತಾ ಇರೋದೇ ಒಂದು. ಅಲ್ಲ, ದಿಟ್ಟವಾಗ್ಲೂ ಇದು ಕೇಸ್ ಒಪ್ಪನೇನಾ? ಸರಿ ಅಮ್ಮ ಅವರೇ, ನಾನಿನ್ನು ಬರ್ತೀನಿ. ವಸೀರಿ ಮಜ್ಜಿಗೆ ತಕೊಬತ್ತೀನಿ. ನಾಳೆ ಬರ್ತೀವಲ್ಲ, ಊಟನೇ ಮಾಡ್ತೀವಿ ಪುಟ್ಟಕ್ಕ. ನಾನಿನ್ನು ಬರ್ತೀನಿ. ಸುಮ್ಮನ್ ಮದ್ವೆ ಅಂತೆ. ಓ ಸುಮ್ಮನ್ ಮದ್ವೆ ಅಂತೆ. ಸುಮ್ಮನ್ ಮದ್ವೆ ಅಂತೆ. ಓ ಸುಮ್ಮನ್ ಮದ್ವೆ ಅಂತೆ. ಪುಟ್ಟಕ್ಕ, ನೀನ್ ಅವತ್ ಮಾತಾಡ್ದೆ ಓದಿಯಲ್ಲ, ಅದಕ್ಕೆ ಎಲ್ಲೋ ಕೋಪ ಮಾಡ್ಕೊಂಡು ಹೋಗ್ತಾಳ ಪುಟ್ಟಕ್ಕ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ಬ್ಯಾರೇನೆ ಆಗೈತೆ. ಇವತ್ತಿನ ಈ ಸಡಗರ ಸಂಭ್ರಮಕ್ಕೆಲ್ಲ ಕಾರಣ ನೀನೇ ಗೌರವ. ಅವತ್ ನೀನ್ ಪುಟ್ಟಕ್ಕಂತವ ಸುಮ್ಮ ಸಚಿನೀಸ್ಯ ಮಾತಾಡಿರ್ಲಿಲ್ಲ ಅಂದ್ರೆ ಇವತ್ತು ಹಿಂಗಿರ್ತಾನೆ ಇರ್ಲಿಲ್ಲ. ಇದ್ರಾಗೆ ನಂದೇನದೇ ಬಂಗಾರಮ್ಮವ್ರೆ, ನೀವು ಸುಮನ್ ತಾವ್ ಮಾತಾಡಿದ್ಕೆ ಸುಮನ್ ಮನ್ಸಾಗ ಏನೈತೆ ಅಂತ ಆಚೆ ಬಂತು. ಒಟ್ನಾಗೆ ಇದೊಂಥರ ಚಕ್ರ ಇದ್ದಂಗೆ. ಹಳ್ಳಿ ಅಂದ್ರು ಬಂಗಾರಮ್ಮವ್ರ ತಾವ ಮಾತಾಡಿದ್ರು, ಬಂಗಾರಮ್ಮರು ಸುಮ್ಮನ್ ತಾವ ಗೌರಮ್ಮನ್ ತಾವ ಮಾತಾಡಿದ್ರು, ಗೌರಮ್ಮ ಪುಟ್ಟಮ್ಮಿ ತಾವ ಮಾತಾಡಿದ್ರು. ಪುಟ್ಟಕ್ಕ ಕೇಸ್ ಒಪ್ಪನ ಹತ್ರ ಮಾತಾಡಿದ್ರು, ಅವರಿಂದ ಇವ್ರಿಗೆ ಕೊನೆಗೆ ಎಲ್ಲಾನು ಒಳ್ಳೇದಾಯ್ತು. ಇವ್ಟೆಲ್ಲ ನಾನು ಮಾಡಿದ್ದಕ್ಕೆ ಸುಮನ್ ಮದ್ವೆಗೆ ನಂಗೊಂದು ಒಳ್ಳೆ ರೇಷ್ಮೆ ಸೀರೆ ಕೊಡ್ಸ್ಬೇಕಂದ್ ಪುಟ್ಟಕ್ಕವ್. ಅಯ್ಯೋ, ಸೀರೆ ಎಸಿಯ ಇರ್ಲಿ, ಮೊದ್ಲು ಎಸಿಯ ನಾನು ನಿನ್ ಮಗಂತಾವ್ ಮಾತಾಡ್ಬೇಕು. ಅವ್ನಿಗೆ ಹೇಳ್ದೆ ಹೋದ್ರೆ ಸರಿ ಹೋಗಕ್ಕಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಪುಟ್ಟಕ್ಕ, ನನ್ನ ಮಗಂತಾವ್ ನಾನು ಮಾತಾಡ್ತೀನಿ. ನೀನೇ ಈ ವಿಷಯನ ಹೇಳ್ಬೇಕು ಅಂತ ಏನಿಲ್ಲ, ನಾನು ಹೇಳಿರೋ ನನ್ನ ಮಗ ಅರ್ಥ ಮಾಡ್ಕೊಂತಾನೆ ಹೇಳು. ಪಾಪ ಆ ಹುಡುಗ ನಮ್ ಸುಮನ್ ಮ್ಯಾಕೆ ಸ್ಯಾನ ಆಸೆ ಮಾಡಿಕೊಂಡವನೆ. ಬರೀ ಆಸೆ ಇದ್ರೆ ಸಾಲದು ಪುಟ್ಟಕ್ಕ, ಹಣೆ ಬರ್ದಾಗೂ ಬರ್ದಿರ್ಬೇಕು. ಹೆಂಗಿದ್ರು ಡಾಕ್ಟರ್ ಅಲ್ವೇ, ನಮ್ ಸುಮನ್ ತರ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಜಗನ್ನು ಸ್ಯಾನೆ ಒಳ್ಳೆ ಹುಡುಗ. ನಮ್ ಸುಮನ್ ಲಗ್ನ ಮುಗಿತಿದ್ದಂಗೆ ನಾವೇ ಒಂದ್ ಒಳ್ಳೆ ಹುಡುಗಿನ ಜಗನ್ಗೆ ಅಂತ ಹುಡುಗ್ಬಿಡುಮ. ಇವನಂತ್ಯ ಗೌರವ? ನೀವೆಲ್ಲ ಸೇರ್ಕೊಂಡು ನನ್ನ ಮಗನ ಲಗ್ನನ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನೈತ್ ಬಂಗಾರಮ್ಮವ್ರೆ?